ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2018 ಮಾಡಲು ಸಿಂಗಲ್ ಓನರ್ ಗಾಡಿ ಮಾರುತಿ ಓಮಿನಿ ಸೇಲಿ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಡೀಟೇಲ್ಸ್ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು, ನಿಮಗೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದೇ ಮೊಬೈಲ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ನಂಬರ್ ಕಾಣಿಸ್ತಿಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ವೀಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದ್ರೆ ಮಾತ್ರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ, ಓಕೆನಾ. ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ, ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ. ದಯವಿಟ್ಟು ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ, ಕಾಲ್ ಮಾಡೋಕೆ ಹೋಗಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರೋದ್ರಿಂದ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿರಿ, ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ, ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಸರ್ ಯಾವ್ದು ಸೇಲಿ ಕಳಿಸಿರೋದು ಗಾಡಿ? ಸರ್ ಅದು ಮಾರುತಿ ಓಮಿನಿ ಸರ್. ಯಾವುದು ಮಾಡಲಿ ಸರ್ ಅದು? 2018 ಸರ್, 2018 ಮಾಡಲು. ಓನರು? ಸರ್ ಸಿಂಗಲ್ ಓನರ್ ಸರ್. ನಿಮ್ದೇನಾ ಗಾಡಿ? ಹಾಂ, ಗಾಡಿ ನಮ್ಮದೇ ಸರ್. ಎಷ್ಟು ಓಡಿ ಸರ್ ಗಾಡಿ? ಗಾಡಿ 1,43,000 ಹೊಡಿದೆ ಸರ್. ಏನು ಶೋರೂಮ್ ಟ್ರ್ಯಾಕಾ, ಏನು ಹೊರಗಡೆ ಮಾಡಿಸಿದ್ರಾ? ಇಲ್ಲ, ಹೊರಗಡೆ ಮಾಡಿಸಿರೋದು ಸರ್. ಓಕೆ. ಗಾಡಿ 8 ಸೀಟ್ರಾ? ಹಾಂ, 8 ಸೀಟ್ರ್ ಗಾಡಿ ಸರ್. ಓಕೆ. ಪೆಟ್ರೋಲ, LPG, CNG ಆ ಥರ LPG ಸರ್ ಇದೆಯಾ? ಪೆಟ್ರೋಲ್ ಪ್ಲಸ್ LPG ಇದೆ. 3 ಸಿಲಿಂಡರ್ ಕೆಪಾಸಿಟಿ ಸರ್. ಓಕೆ. ಅದು RC ಕಾರ್ಡಲ್ಲಿ ಎಂಟ್ರಿ ಆಗಿದೆ ಹೆಂಗೆ? ಇಲ್ಲ, ಇದೆ ಸರ್, ಅಪ್ರೂವ್ಡ್ ಇದೆ. ಪೆಟ್ರೋಲ್ ಇದೆ. ಓಕೆ. ಟೈರ್ ಪರ್ಸೆಂಟೇಜ್ ಎಲ್ಲ ಹೆಂಗಿದಾವೆ ಸರ್? ಒಂದು 50% ಟೈರ್ ಇದಾವೆ ಸರ್. ಓಕೆ. ಇನ್ಸೂರೆನ್ಸು? ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ ಸರ್. ಅವ್ರು ಏನಾದರೂ ಕಟ್ಕೊಂಡ್ರೆ ಇಲ್ಲ ಅವ್ರು ನೀವು ಏನಾದರೂ ಕಟ್ಕೊತೀರಾ? ಅದೇ ಸರ್, ರೇಟಿನ ಮೇಲೆ ಡಿಪೆಂಡ್ ಆಗುತ್ತೆ. ಕಟ್ಕೊಡ್ರಿ ಅಂದ್ರೆ ನಾವೇ ಕಟ್ಕೊಡ್ತೀವಿ. ಇಲ್ಲ ಅವ್ರು ಕಟ್ಕೊತೀನಿ ಅಂತಂದು ಹೇಳಿದ್ರೆ ಅದಕ್ಕೆ ರೇಟ್ ಮಾತಾಡ್ತೀವಿ. ಓಕೆ. ಒರಿಜಿನಲ್ RC ಕಾರ್ಡ್ ಎಲ್ಲ ಇದಾವಾ? ಇದಾವೆ ಸರ್. ಓಕೆ. ಗಾಡಿ ಏನಾದ್ರು ಟಚಪ್ಪು, ರೀಪೇಂಟು ಆ ಥರ ಏನಾದ್ರು ಟಿಂಕರ್ ಕೆಲಸ? ಸರ್ ಟಿಂಕರ್ ಕೆಲಸ ಅಂದರೆ ಹಿಂದ್ಗಡೆ ಸ್ವಲ್ಪ ಇದಾಗಿದೆ ಸರ್, ಒಂದು ಖರ್ಚಾಗಿದೆ. ಅದು ಒಂಚೂರು ಮಾಡಿಸ್ಕೋಬೇಕು. ಆಮೇಲೆ ಗಾಡಿನ ಜಾಸ್ತಿ ನಾವು ಬಿಸಿಲಲ್ಲಿ ನಿಲ್ಸೋದು ಸರ್, ಮೇಲ್ಗಡೆ ಸ್ವಲ್ಪ ಕಲರ್ ಶೇಡ್ ಆಗೈತಿ. ಅದೊಂದು ಮಾಡ್ಕೋಬೇಕು ಸರ್. ಓಕೆ. ಹಂಗಾರೆ ಟಿಂಕರ್ ಯಾವುದಿಲ್ಲ, ಒಂದು ಸ್ವಲ್ಪ ಬಿಟ್ಟರೆ? ಇರಲಿಲ್ಲ, ಟಿಂಕರ್ ಯಾವುದಿಲ್ಲ. ಹಾಂ. ಓಕೆ. ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ ಸರ್ ಗಾಡಿಯಲ್ಲಿ? ಸರ್ ಅದು ಸಿಸ್ಟಮ್ ಇದೆ ಸರ್, ಅದೇನೋ ಪ್ರಾಬ್ಲಮ್ ಇದೆ, ಅದನ್ನ ಬೇಕಂದ್ರೆ ಅದನ್ನು ಮಾಡಿಸ್ಕೊಡ್ತೀನಿ ಸಿಸ್ಟಮಿಂದ. ಓಕೆ. ಬಂಪರು, ಕ್ಯಾರಿಯರು ಆ ಥರ ಏನಾದರೂ ಇಲ್ಲ? ಬಂಪರ್, ಫ್ರಂಟ್ ಬಂಪರ್ ಇದೆ ಸರ್, ಹಿಂದೆ ಸ್ಪಾಯ್ಲರ್ ಇದೆ. ಕ್ಯಾರಿಯರ್ ಇಲ್ಲ ಸರ್. ಸೀಟ್ ಎಲ್ಲ ಚೆನ್ನಾಗಿದಾವಾ? ಕುಶನ್ ವರ್ಕ್ ಇದೆ ಸರ್, ಪರವಾಗಿಲ್ಲ. ಓಕೆ ಸರ್. ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಹಾಕ್ಸಿದ್ರಾ? ಏನಿಲ್ಲ ಸರ್, ಎಲ್ಲ ಕ್ಲಿಯರ್ ಇದೆ. ಓಕೆ. ಎಲ್ಲಿ ಸರ್ ಅದು ಗಾಡಿದು? ಸರ್ ಹರಿಹರದಿಂದ 7 ಕಿಲೋಮೀಟರ್ ಸರ್, ಬೆಳ್ಳೂಡಿ ಅಂತ. ದಾವಣಗೆರೆ ಡಿಸ್ಟಿಕ್ಕಾ? ಹಾಂ, ದಾವಣಗೆರೆ ಡಿಸ್ಟಿಕ್ ಸರ್. ಹರಿಹರದಿಂದ 7 ಕಿಲೋಮೀಟ್ರ್, ಬೆಳ್ಳೂಡಿನಾ? ಹಾಂ ಸರ್. ಓಕೆ. ರೇಟ್ ಏನು ಹೇಳ್ತೀರಾ? ಸರ್ ಇನ್ಸೂರೆನ್ಸ್ ನಾವೇ ಕಟ್ಕೊಡೋದಾದರೆ 150 ಹೇಳ್ತೀವಿ ಸರ್. ಎಷ್ಟು? 150. ಸಾರಿ ಸರ್, 350. ಕನ್ಫ್ಯೂಸ್ ಆಗ್ಬಿಡಿ. ಇಲ್ಲ ಇಲ್ಲ, 350 ಸರ್. 3 ಇನ್ಸೂರೆನ್ಸ್ ನಾನೇ ಲಕ್ಷ. ಕಟ್ಕೊಡ್ತೀನಿ. ಇಲ್ಲ ಅಂತಂದು ಹೇಳಿದರೆ 10,000 ರೂಪಾಯಿ, 340ಕ್ಕೆ ಇನ್ಸೂರೆನ್ಸ್ ಅವ್ರು ಕಟ್ಕೊಳ್ಳೋದಾದರೆ 340. ಏನಾದರೂ ಇನ್ನೂ ಹೆಚ್ಚು ಕಮ್ಮಿ ಆಗುತ್ತಾ? ಬಂದರೆ ಅದು ಪಾರ್ಟಿ ಬಂದು ಗಾಡಿ ನೋಡಲಿ ಸರ್, ಟೆಸ್ಟ್ ಡ್ರೈವ್ ಮಾಡಲಿ, ಹೆಚ್ಚು ಕಮ್ಮಿ ಮಾಡಿಕೊಡೋಣ.